ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರ ಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮ ಸ್ತೋತ್ರದ 37ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಅಶೋಕಸ್ತಾರಣಸ್ತಾರಃ ಶೂರಶೌರಿರ್ಜನೇಶ್ವರಃ ಅನಕೂಲಶತಾವರ್ತಃ ಪದ್ಮೀ ಪದ್ಮನಿಭೇಕ್ಷಣಃ. ಭಗವಂತನನ್ನು ಅಶೋಕ, ತಾರಣ, ತಾರ, ಶೂರ, ಶೌರಿ, ಜನೇಶ್ವರ, ಅನಕೂಲ, ಶತಾವರ್ತ, ಪದ್ಮಿ, ಪದ್ಮೀ, ಪದ್ಮನಿಭೇಕ್ಷಣ ಈ 10 ಹೆಸರುಗಳಿಂದ ಭೀಷ್ಮರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಶೋಕ, ಭಗವಂತ ಅಶೋಕ. ಶೋಕ ಅಂದರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಶೋಕ ಇದು ದುಃಖ. ನಮ್ಮೆಲ್ಲರಿಗೆ ದುಃಖಗಳು ನಿರಂತರವಾಗಿ ಇವೆ. ಸದಾಕಾಲ ನಮಗೆ ದುಃಖಗಳ ಸರಣಿ ಇರುತ್ತದೆ. ಅಲ್ಲ, ಕೆಲವೊಮ್ಮೆ ಸುಖ ಇದೆ, ಆ ಸುಖದ ಸುಪ್ಪತ್ತಿಗೆಯಲ್ಲಿ ಇರೋದನ್ನು ನಾವು ನೋಡುತ್ತೇವಲ್ಲ ಅಂತಂದರೆ ಸ್ವಲ್ಪ ಸುಖ ಬಂದರೂ ಅದು ದುಃಖದಿಂದ ಕೂಡಿದ ಸುಖವೇ, ಮುಂದೊಮ್ಮೆ ದುಃಖವಾಗುವಂತಹದ್ದೇ. ಪರಮಾತ್ಮ ಯಾವತ್ತಿಗೂ ದುಃಖವನ್ನು ಅನುಭವಿಸುವವನಲ್ಲ. ದುಃಖಗಳೇ ಇಲ್ಲದ ಪರಮಾತ್ಮ, ಶೋಕವೇ ಇಲ್ಲದ ಪರಮಾತ್ಮ ಅಶೋಕ ಅಂತ ಅನ್ನಿಸಿಕೊಂಡಿದ್ದಾನೆ. ಇಲ್ಲೊಂದು ಪ್ರಶ್ನೆ ಬರುತ್ತದೆ. ರಾಮಾವತಾರವನ್ನು ಮಾಡಿದಾಗ ಸೀತಾದೇವಿ ಅಪಹರಣ ಆದಂತಹ ಸಂದರ್ಭದಲ್ಲಿ ಭಗವಂತ ರೋದನ ಮಾಡಿದಂತಹ ಪ್ರಸಂಗಗಳು ಬರುತ್ತವೆ. ಕೃಷ್ಣ ದ್ವಾಪರದಲ್ಲಿ ಅವತಾರ ಮಾಡಿದ ಸಂದರ್ಭದಲ್ಲಿ ಕೆಲವೊಮ್ಮೆ ದುಃಖವನ್ನು ಅನುಭವಿಸಿದಂತೆ ಪ್ರಸಂಗಗಳು ಸಿಗ್ತವೆ. ಹೀಗೆ ರಾಮಾಯಣ ಮಹಾಭಾರತಾದಿಗಳಲ್ಲಿ ಕಾಣುವ ಆ ಪ್ರಸಂಗಗಳಲ್ಲಿ ಭಗವಂತನಿಗೆ ದುಃಖ ಅನ್ನೋದು ಬಂದಿದೆಯಲ್ಲ ಅಂತ ಕೇಳಿದರೆ ಅನೇಕ ಬೇರೆ ಬೇರೆ ಗ್ರಂಥಗಳಲ್ಲಿ ಇದರ ತಾತ್ಪರ್ಯವನ್ನು ತಿಳಿಸ್ತಾರೆ. ಭಗವಂತ ಆ್ಯಕ್ಚುಲಿ ಯಾವ ದುಃಖ, ದೋಷ ಇತ್ಯಾದಿಗಳಿಲ್ಲದೇ ಇರುವವನು. ಶೋಕ ಅದು ಪರಮಾತ್ಮನಿಗಿಲ್ಲ. ಆದರೆ ದುಷ್ಟ ಜನರನ್ನು ಮೋಹಿಸು ಆ ಒಂದು ಉಪಕ್ರಮದಲ್ಲಿ ಭಗವಂತ ಆ ದುಷ್ಟ ಜನರ ಮೋಹನಕ್ಕಾಗಿ ಶೋಕವನ್ನು ಪಟ್ಟಂತೆ ತೋರಿಸ್ತಾನೆ. ದುಷ್ಟ ಜನರು, ರಾಕ್ಷಸರು ಹೀಗೆ ಭಗವಂತ ಅಳುತ್ತಾ ಇರೋದನ್ನು, ದುಃಖ ಪಡ್ತಾ ಇರೋದನ್ನು ನೋಡಿದರೆ ಅವರು ಮೋಹನಗೊಳ್ಳುತ್ತಾರೆ. ಅವರಿಗೆ ಪರಮಾತ್ಮನ ಪರಿಶುದ್ಧವಾದ ಜ್ಞಾನವಾಗದೆ ಅವರು ಅಂಧತಮಸ್ಸಿಗೆ ಹೋಗ್ತಾರೆ. ಹೀಗಾಗಿ ಪರಮಾತ್ಮ ಅಂತಹ ದುಷ್ಟ ಜನರು ಅಂಧತಮಸ್ಸಿಗೆ ಹೋಗುವುದಕ್ಕೆ ದಾರಿ ಮಾಡಿಕೊಡ್ತಾನೆ, ತಾನು ಮೋಹನ ಮಾಡಿ. ಅಂತಹ ಪರಮಾತ್ಮ ಏನೋ ದುಃಖಾದಿಗಳನ್ನು ತೋರ್ಪಟ್ಟಿದ್ದು ಇದು ಕೇವಲ ಕಪಟ ನಾಟಕದ ಒಂದು ಭಾಗವಾಗಿ ಮೋಹನ ಮಾಡುವ ಉದ್ದೇಶದಿಂದ ಹೊರತು ಸ್ವಾಭಾವಿಕವಾಗಿ ಭಗವಂತನಿಗೆ ಯಾವ ಶೋಕ ಅದಿಲ್ಲ, ಮೋಹ ಅದಿಲ್ಲ. ಹೀಗಾಗಿ ಪರಮಾತ್ಮ ಅಶೋಕ ಅಂತ ಕರೆಸಿಕೊಳ್ಳುವಂತಹದ್ದು. ತಾರಣ, ತಾರಣ ಅಂತಂದರೆ ನಮ್ಮ ಎಲ್ಲ ತಾಪತ್ರಯಗಳು ಆಧ್ಯಾತ್ಮಿಕವಾದ
ಆದಿದೈವಿಕವಾದ ಆದಿಭೌತಿಕವಾದ ತಾಪಗಳು ಅಂತ ಏನಿವೆಯೋ ಅದೊಂದು ದೊಡ್ಡದಾದ ಸಮುದ್ರ. ಆ ಸಮುದ್ರವನ್ನು ದಾಟಿಸುವ ಅಂಬಿಗ ಭಗವಂತ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ ಅಂತ ದಾಸರು ಕೊಂಡಾಡುವಂತೆ ಆ ಜಗದಂಬಾರಮಣನಾದಂತಹ ಪರಮಾತ್ಮನೇ ನಮ್ಮನ್ನು ಈ ತಾಪತ್ರಯಗಳಿಂದ ಪಾರು ಮಾಡುವಂತಹ ಅಂಬಿಗ, ಸಂಸಾರದ ಕಡಲಿನಿಂದ ಪಾರು ಮಾಡುವಂತಹ ತಾರಣ ಅದು ಪರಮಾತ್ಮ. ಹೀಗಾಗಿ ಭಗವಂತನನ್ನು ತಾರಣಃ ಅಂತ ಕರೀತಾರೆ. ತಾರಹ ಅಂತ, ತಾರ ಅಂತಂದರೆ ಉದ್ಧಾರ. ಅದಕ್ಕಾಗಿಯೇ ನಾವು ರಾಮ ಮಂತ್ರವನ್ನು ತಾರಕ ಮಂತ್ರ ಅಂತ ಕರೀತೇವೆ, ಓಂಕಾರವನ್ನು ತಾರಕ ಮಂತ್ರ ಅಂತ ಕರೀತೇವೆ. ಸರ್ವತಾರಕವಾದಂತಹ ಪರಮಾತ್ಮ ಭಕ್ತರ ಉದ್ಧಾರಕ್ಕೋಸ್ಕರವಾಗಿ ತನ್ನನ್ನು ಜಪಿಸುವಂತಹ ಭಜಿಸುವಂತಹ ಜನರಿಗೆ ಅನುಗ್ರಹ ಮಾಡಲ ಓಸುಗ ತಾನು ಸದಾಕಾಲ ಸಿದ್ಧನಾಗಿರುತ್ತಾನೆ. ಆದ್ದರಿಂದ ತಾರಹ ಅನುಗ್ರಹಿಸುವ ಮಂತ್ರದಿಂದ ಪ್ರತಿಪಾದ್ಯನಾದ ಪರಮಾತ್ಮ ತಾರಹ. ಶೂರಃ ಜಗತ್ತಿನಲ್ಲಿ ಇರುವ ಏನು ದೊಡ್ಡ ದೊಡ್ಡದಾದ ಪರಾಕ್ರಮ ಪೌರುಷ ಅಂತ ಇದೆಯೋ ಅದೆಲ್ಲದಕ್ಕೂ ಸ್ಫೂರ್ತಿ ಶಕ್ತಿ ಅದು ಪರಮಾತ್ಮ. ಆದ್ದರಿಂದ ಶೂರಃ ಅದು ಪರಮಾತ್ಮ. ಒಂದು ಶಕ್ತಿಯಾಗಿ ಭಗವಂತ ನಮ್ಮೊಳಗೆ ತಾನೇ ನಿಲ್ತಾನೆ. ತನ್ನ ಸಾಮರ್ಥ್ಯವನ್ನು ವಿಭೂತಿಯಿಂದ ತಾನೇ ಇಡ್ತಾನೆ. ಹಾಗಿಟ್ಟು ತಾನೇ ನಿಂತು ನಮ್ಮಿಂದ ಪರಾಕ್ರಮವನ್ನು ಶೌರ್ಯವನ್ನು ತೋರಿಸಿ ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡುತ್ತಾನೆ. ಅನೇಕ ಜನ ಯೋಧರು ಗಡಿಯಲ್ಲಿ ನಿಂತು ನಮ್ಮ ಭಾರತ ದೇಶಕ್ಕೆ ಆಗುವಂತಹ ಅನೇಕ ಅಪಾಯಗಳನ್ನು ತಡಿಲಿಕ್ಕೆ ಅಲ್ಲಿ ಸನ್ನದ್ಧರಾಗಿ ಇದ್ದಾರೆ. ಅವರೆಲ್ಲ ಹಗಲಿರಳು ಈ ದೇಶವನ್ನು, ಈ ದೇಶದ ಗಡಿಯಲ್ಲಿ ನಿಂತು ದೇಶಕ್ಕೆ ಆಗುವ ಅಪಾಯಗಳನ್ನು ತಡೀತಾ ಇದ್ದಾರೆ, ದುಷ್ಟರ ನಿಗ್ರಹವನ್ನು ಮಾಡುತ್ತಾ ಇದ್ದಾರೆ ಅನ್ನುವುದಕ್ಕಾಗಿ ನಾವೆಲ್ಲ ಸುಖ ಶಾಂತಿಯಿಂದ ದೇಶದ ಒಳಗಡೆ ಇದ್ದೇವೆ. ಆ ಎಲ್ಲ ಯೋಧರು, ಆ ಎಲ್ಲ ಏನು ಸಮರ್ಥರಾದಂತಹ ಸೈನಿಕರು ಇದ್ದಾರೆ, ಆ ಪಡೆ ಇದೆ, ಅವರ ಅಂತರ್ಯಾಮಿಯಾಗಿ ಪರಮಾತ್ಮ ಇದ್ದು ಅವರಿಂದ ಆ ಪರಾಕ್ರಮ ಶೌರ್ಯ ಆ ಸಾಮರ್ಥ್ಯವನ್ನು ತೋರಿಸುವಂತೆ ಮಾಡುತ್ತಾನೆ. ಹೀಗಾಗಿ ಪರಮಾತ್ಮ ಶೂರಃ ಅಂತ. ಶೌರಿಹಿ ಶೂರಸೇನ ಅಂತ ಒಬ್ಬ ರಾಜ. ಆ ಶೂರಸೇನನ ಮಗನೇ ವಸುದೇವ. ಆ ವಸುದೇವನ ಮಗನಾಗಿ ಭಗವಂತ ಕೃಷ್ಣಾವತಾರವನ್ನು ಮಾಡಿದ್ದು. ಹೀಗಾಗಿ ಶೂರನ ವಂಶದಲ್ಲಿ, ಶೂರಸೇನ ಎಂಬ ರಾಜನ ವಂಶದಲ್ಲಿ ಅವತರಿಸಿದ್ದಾನೆ. ಆದ್ದರಿಂದ ಭಗವಂತನನ್ನು ಶೌರಿ, ಶೂರನಿಗೆ ಸಂಬಂಧಪಡುವ ವಂಶದಲ್ಲಿ ಅವತರಿಸಿದ ಪರಮಾತ್ಮ ಶೌರಿಹಿ ಅಂತ ಕರೆಸಿಕೊಳ್ಳುತ್ತಾನೆ. ಶೂರರಲ್ಲಿ ಇರುವ ವಿಭೂತಿ ಅದು ಶೌರಿ. ಯಾವುದೋ ಒಂದು ವಸ್ತುವಿನಲ್ಲಿ ಇರುವಂತಹದ್ದು ಅನ್ನಲಿಕ್ಕೆ ನಾವು ಇಕಾರವನ್ನು ಅಲ್ಲಿ ಆ ರೀತಿಯಾಗಿ ಬಳಸುವಂತಹದ್ದು. ಪರಾಕ್ರಮವನ್ನು ಉಳ್ಳವನು ಪರಾಕ್ರಮಿ. ಹೀಗೆ ಶೂರನಿಗೆ ಸಂಬಂಧಪಡುವುದು ಶೌರ. ಆ ಶೂರನಿಗೆ ಸಂಬಂಧಪಡುವಂತಹ ಶೂರನ ಅಂತರ್ಯಾಮಿಯಾಗಿರುವ ಪರಮಾತ್ಮ ಶೌರಿ. ಒಂದೊಂದು ವಿಭೂತಿಯನ್ನು ಒಬ್ಬೊಬ್ಬರಲ್ಲಿ ಇಟ್ಟು ಇರ್ತಾನೆ ತಾನೆ ಅಂತ ನಾವು ಕೇಳಿದ್ದೇವಲ್ಲ. ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವವ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಎಂಬುದಾಗಿ ನಾವು ವಿಭೂತಿ ಅಧ್ಯಾಯದಲ್ಲಿ ಕೇಳುವಂತೆ ಪರಮಾತ್ಮ ತಾನೇ ಒಂದು ವಿಶಿಷ್ಟವಾದ ಶಕ್ತಿಯಾಗಿ ಒಬ್ಬರಲ್ಲಿ ನಿಂತು ಅವರಿಂದ ವಿಶೇಷ ಕಾರ್ಯವನ್ನು ಮಾಡುತ್ತಾನೆ. ಆ ರೂಪಕ್ಕೆ ವಿಭೂತಿ ಅಂತ ಕರೀತೇವೆ. ಶೂರರೊಬ್ಬರಲ್ಲಿ ಇರುವ ವಿಭೂತಿ, ಮಹಾ ಸಮರ್ಥರಾದಂತಹ
ಯೋಧರಲ್ಲಿ ಇರುವ ವಿಭೂತಿ ಅದು ಶೌರಿ ಎನ್ನುವ ರೂಪ. ಈ ಒಂದು ಅರ್ಥವನ್ನು ಕೂಡ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಜನೇಶ್ವರ, ಎಲ್ಲ ಜನರನ್ನು ಕಾಪಾಡುವ, ಸೃಷ್ಟಿ ಮಾಡುವ, ಸ್ಥಿತಿ ಮಾಡುವ, ಸಂಹರಿಸುವ, ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷಾದಿಗಳನ್ನೆಲ್ಲ ಮಾಡುವ ಸ್ವಾಮಿ ಈಶ್ವರ ಅದು ಪರಮಾತ್ಮ. ಕೇವಲ ಜನರಿಗಲ್ಲ, ಜನ ಅಂತಂದರೆ ಜೀವಜಾತ ಎಲ್ಲರನ್ನೂ ಕೂಡ ನಿಯಂತ್ರಿಸುವ ಪರಮಾತ್ಮ ಜನೇಶ್ವರ ಅಂತ ಕರೆಸಿಕೊಳ್ಳುತ್ತಾನೆ. ಅನಕೂಲ, ಸಜ್ಜನರ ಪಾಲಿಗೆ ಯಾವತ್ತಿಗೂ ಪ್ರತಿಕೂಲನಾಗದೆ ಎಂದಿಗೂ ಅನುಕೂಲನಾಗಿ ಅವರಿಂದ ಸಾಧನವನ್ನು ತಾನೇ ಮಾಡಿಸಿ ಅವರಿಗೆ ಅದ್ಭುತವಾದ ಅನುಗ್ರಹವನ್ನು ಕೊಡುವಂತಹ, ಸಜ್ಜನರಿಗೆ ಪ್ರತಿಕೂಲನಾಗದೆ ಅನುಕೂಲನೇ ಆಗುವಂತಹ ಅಹಲ್ಯ ಸಜ್ಜನಳು. ಏನೋ ಒಂದು ಪೂರ್ವಜನ್ಮದ ಕರ್ಮದ ಅನುಸಾರವಾಗಿ ಜಡವಾದ ರೀತಿಯಲ್ಲಿ ಇರುವ ಪ್ರಸಂಗ ಬಂದಿತ್ತು ಗೌತಮರ ಶಾಪದಿಂದ. ಆ ಅಹಲ್ಯೆ ಇರುವ ಸ್ಥಳಕ್ಕೆ ರಾಮ ತಾನೇ ಬಂದು ತನ್ನ ಸ್ಪರ್ಶವನ್ನು ಆ ಕಲ್ಲಿನ ರೂಪವಾಗಿ ಇದ್ದಂತಹ ಅಹಲ್ಯೆಗೆ ಕೊಟ್ಟು ಅವಳ ದೇಹ ಅದು ಮತ್ತೆ ಎಂದಿನಂತೆ ಬರುವಂತೆ ಮಾಡಿದ್ದು ರಾಮ. ಅವಳಿಗೆ ಅನುಕೂಲನಾದ. ಕಾಯ್ದಿರುವ ಶಬರಿಗೆ ಅನುಕೂಲನಾಗಿ ಅವಳ ಮನೆಗೆ ಹೋಗಿ ಅವಳಿಂದ ಹಣ್ಣನ್ನು ಸ್ವೀಕರಿಸಿ ಅನುಗ್ರಹಿಸಿದ. ನೀತಿ ನಿಯಮಗಳನ್ನು ಬಿಟ್ಟು ಇರದ ವಿದುರನ ಮನೆಗೆ ಹೋಗಿ ಅವನಿಂದ ಆತಿಥ್ಯ ಸ್ವೀಕರಿಸಿದ ಕೃಷ್ಣ. ಗಂಧವನ್ನು ಕೊಟ್ಟ ತ್ರಿವಕ್ರೆಗೆ ಅನುಕೂಲನಾಗಿ ಅವಳ ಆ ದೇಹದ ನ್ಯೂನತೆಗಳನ್ನು ಕಳೆದುಹಾಕಿದ. ಕುಬ್ಜಳಾದಂತಹ ಅವಳು ಸುಂದರಳಾಗಿ ಸದೃಢ ಶರೀರವನ್ನು ಹೊಂದುವಂತೆ ಮಾಡಿದ. ಹೀಗೆ ಗಂಧ ಕೊಟ್ಟವರಿಗೆ, ಪತ್ರ ಕೊಟ್ಟವರಿಗೆ, ಪುಷ್ಪ ಕೊಟ್ಟವರಿಗೆ, ನೀರು ಕೊಟ್ಟವರಿಗೆ, ನೈವೇದ್ಯ ಮಾಡಿದವರಿಗೆ, ಪೂಜೆ ಮಾಡಿದಂಥವರಿಗೆ, ಇವರೆಲ್ಲರಿಗೆ ಎಂದೂ ಪ್ರತಿಕೂಲನಾಗದೆ ಸದಾಕಾಲ ಅವರ ಬೆನ್ನಿಗೆ ನಿಂತು ಅನುಕೂಲನಾಗಿ ಇರುವಂತಹದ್ದು ಇದು ಭಗವಂತನ ಚರ್ಯೆ, ಗುಣ. ಆದ್ದರಿಂದ ಪರಮಾತ್ಮ ಅನುಕೂಲ ಅಂತ ಕರೆಸಿಕೊಳ್ಳುತ್ತಾನೆ. ಶತಾವರ್ತ, ಆವರ್ತ ಅಂತಂದರೆ ಅವತಾರಗಳು ಅಂತ ಅರ್ಥ. 100 ಅನ್ನೋದಕ್ಕೆ ಅನೇಕ ಅಂತ ಅರ್ಥ. ಅನೇಕ ಅವತಾರಗಳನ್ನು, ಮತ್ಸ್ಯಾದಿ ಅನೇಕ ಅವತಾರಗಳನ್ನು ಮಾಡಿ ಸಿದ್ಧ ಜನರಿಗೆ ಅನುಗ್ರಹಿಸಿ, ದುಃಖದಲ್ಲಿ ಇರುವವರಿಗೆ ಆ ದುಃಖದಿಂದ ಪಾರು ಮಾಡಿಸಿ, ವಿಶಿಷ್ಟವಾದ ಆದರ್ಶವನ್ನು ಜಗತ್ತಿಗೆ ತೋರಿದಂತಹದ್ದು ಪರಮಾತ್ಮ. ಆದ್ದರಿಂದ ಶತಾವರ್ತ ಇದು ಪರಮಾತ್ಮ. ಪದ್ಮಿ, ಕೈಯಲ್ಲಿ ಒಂದು ಕೈಯಲ್ಲಿ ಶಂಖ, ಇನ್ನೊಂದು ಕೈಯಲ್ಲಿ ಚಕ್ರ, ಮತ್ತೊಂದು ಕೈಯಲ್ಲಿ ಗದ, ಇನ್ನೊಂದು ಕೈಯಲ್ಲಿ ಪದ್ಮ ಕಮಲವನ್ನು ಹಿಡಿದಿರುವಂತಹದ್ದು. ಕೇಶವಾದಿ ಎಲ್ಲ ರೂಪಗಳಲ್ಲಿಯೂ ಕೂಡ ಈ ಭಂಗಿಯನ್ನು ನಾವು ನೋಡುತ್ತೇವೆ ಕಿಂಚಿತ್ ವ್ಯತ್ಯಾಸಗಳಿಂದ. ಆದರೆ ಆ ಪದ್ಮ ಇದು ಪರಮಾತ್ಮನ ಕೈಯಲ್ಲಿ ಶೋಭಿಸುವಂತಹದ್ದು. 4 ಕೈಗಳಿಂದ ಶೋಭಿಸುವಂತಹ ಪರಮಾತ್ಮ ಒಂದು ಕೈಯಲ್ಲಿ ಆ ಕಮಲವನ್ನು ಹಿಡಿದಿದ್ದಾನೆ. ಅಂತಹ ಕಮಲ ಇದು ಸಕಲ ವಿಧವಾದ ಅನುಗ್ರಹವನ್ನು ನಮ್ಮ ಮೇಲೆ ಮಾಡುವುದಕ್ಕಾಗಿ ಪರಮಾತ್ಮ ಹಿಡಿದಂತಹ ಕಮಲ ಅದು. ಅಂತಹ ಆ ಕಮಲವನ್ನು ಉಳ್ಳ ಪರಮಾತ್ಮ ಪದ್ಮಿ, ಪದ್ಮವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ, ಉಳ್ಳವನಾಗಿದ್ದಾನೆ ಅನ್ನುವುದಕ್ಕಾಗಿ ಪದ್ಮಿ ಅನ್ನೋದು ಪರಮಾತ್ಮನಿಗೆ ಇರುವ ಹೆಸರು. ಪದ್ಮನಿಭೇಕ್ಷಣ, ಪದ್ಮ ಅಂದರೆ ಕಮಲ. ಪದ್ಮನಿಭ ಈಕ್ಷಣ, ಕಮಲದ ಎಸಳಿನಂತೆ ಕಣ್ಣುಗಳನ್ನು ಉಳ್ಳವ. ಕಮಲದ ಎಸಳುಗಳು ಅರಳುತ್ತವೆ. ಆ ಅರಳಿದಾಗ ಅದು ವಿಶಾಲವಾಗಿ ಇರುತ್ತದೆ, ಸಮೃದ್ಧವಾಗಿ ಇರುತ್ತದೆ, ಪುಷ್ಟವಾಗಿ ಇರುತ್ತದೆ. ಅದು ಒಂದು ಸಮೃದ್ಧಿಯ ಸಂಕೇತವಾಗಿ ನಾವು ನೋಡುತ್ತೇವೆ ಕಮಲದ ಎಸಳುಗಳು ಅರಳಿರುವಂತಹದ್ದನ್ನು. ಅಂತಹ ಆ ತಾವರೆಯ ಎಸಳಿನ
ಸಂಕೇತವಾಗಿ ಭಗವಂತ ತನ್ನ ಕಣ್ಣುಗಳನ್ನು ಆ ವಿಸ್ತಾರ ಮಾಡಿದಾಗ, ಅದನ್ನು ತೆಗೆದಾಗ ಮುಂದೆ ಇರುವ ಎಲ್ಲ ಸಜ್ಜನರು ಆ ಪರಮಾತ್ಮನ ದೃಷ್ಟಿಗೆ ಗೋಚರರಾಗ್ತಾರೆ. ಅಂತಹ ಆ ಭಗವಂತನ ದೃಷ್ಟಿ ಅವರ ಮೇಲೆ ಬಿದ್ದಾಗ, ಅವರಿಗೆ ತಾಕಿದಾಗ ಅವರೆಲ್ಲ ದುಃಖಾದಿ ದೋಷಗಳು ಓಡಿ ಹೋಗ್ತವೆ. ಇಂತಹ ಕಣ್ಣನ್ನು ಪರಮಾತ್ಮ ಉಳ್ಳವನಾಗಿದ್ದಾನೆ ಅನ್ನುವುದಕ್ಕಾಗಿ ಪದ್ಮನಿಭೇಕ್ಷಣ ಅಂತ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಇಂತಹ ಭಗವಂತ ನಮ್ಮನ್ನು ರಕ್ಷಿಸಲಿ ಅಂತ ಈ ಶ್ಲೋಕದಿಂದ ನಾವು ಪ್ರಾರ್ಥಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.